ನಮಸ್ಕಾರ ಕರ್ನಾಟಕ. ಎಲ್ಲ ಸ್ವಚ್ಛ ಮನುಷ್ಯನ ಗಿಚ್ಚಿ ಮಂದಿಗೆ ಸತೀಶ್ ಮಾಡೋ ನಮಸ್ಕಾರಗಳು. ಇವತ್ತಿನ ದಿನ ನಮ್ಮ ಪ್ರಯಾಣ ಬಿಜಾಪುರದಲ್ಲಿ ನಡೆದೈತಿ. ಗಾಡಿ ರೀಪಾಸಿಂಗ್ ಐತಿ, ಹೊಂಟಿದ್ದೀವಿ. ಆಲ್ರೆಡಿ ಸಾರವಾಡವನ್ನು ದಾಟಿ ಬಂದೀವಿ. ಈಗ ಮುಂದೆ ಹೋಗಿ ಸಾರವಾಡ ಎಡಿ ಈಶ್ವರಲಿಂಗನ ದರ್ಶನ ಮಾಡೋದೈತಿ. ಬರ್ರಿ ಹೋಗೋಣ. ಬಂತು ನೋಡ್ರಿ ಎಡಿ ಈಶ್ವರಲಿಂಗನ ದೇವಸ್ಥಾನ. ನಾ ಬಿಜಾಪುರಕ್ಕೆ ಹೋಗ್ಬೇಕಾರೆ ಇದೊಂದು ಏನೋ ನಮಗೆ ಪಾಸಿಟಿವ್ ಎನರ್ಜಿ ಕೊಟ್ಟಂಗೆ. ಬಂದಾಗ ಒಂದು ಸಾರಿ ಮೀಟಾಗಿ ಹೋಗೋದು, ದೂಸರಾ ಮಾತೇ ಇಲ್ಲ. ಒಂದು ಸೆಕೆಂಡ್ ಒಳಗೆ ನೋಡ್ರಿ ಮತ್ತೆ ಎಷ್ಟು ಕ್ರೌಡ್ ಆತಿಲ್ಲಿ. ಎಲ್ಲ ಗಾಡಿಗಳು ಬರುವ ಅಲ್ಲೇ ನೋಡ್ಕೊಂಡು ರೋಡ್ ಕ್ರಾಸ್ ಮಾಡೋದು. ಈಗ ತಾನ ದರ್ಶನ ಮುಗಿತ್ತು. ಅಲ್ಲಿ ಮಾತಾಡೋಕ್ಕಾಗಲಿಲ್ಲ, ವಾಯ್ಸ್ ಕ್ಲಿಪ್ ಒಳಗೆ ಕೊಡ್ತೀನಿ. ಯಾಕಂದ್ರೆ ಭಾಳ ಸೈಲೆಂಟ್ ಆಗಿತ್ತು. ನಾವು ಹೋಗಿ ಅಲ್ಲಿ ಮಾತಾಡ್ಕೊತ ನಿಂತ್ರೆ ಸರಿಯಾಗಲ್ಲ. ಬರ್ರಿ ಹೋಗೋಣ. ಈಗ ನಮ್ಮ ಪಯಣ ಗುಮ್ಮಟ ನಗರಿ ಬಿಜಾಪುರ ಕಡೆ ಆಯ್ತು. 15-20 ನಿಮಿಷನಾಗ ಅಲ್ಲೇ ಇರ್ತೀವಿ. ಇಲ್ಲೆಲ್ಲ ನೋಡ್ಬೋದು ಎಷ್ಟು ಹಸಿರುಮಯವಾಗೈತಿ. ಆದ್ರೆ ಇದನ್ನ ಮಾರ್ಚ್ ಏಪ್ರಿಲ್ ಮೇ ಒಳಗೆ ನೋಡಿದ್ರೆ ಭಾಳ ಕೆಟ್ಟ ದುಃಖ ಅನಿಸ್ತೈತಿ. ಒಂದು ಕಸದ ತುಂಡು ಸದ್ಯಕ್ಕೆ ಇರೋಂಗಿಲ್ಲ ಹಸಿರಿಂದ. ನೋಡ್ರಿ ಎಷ್ಟು ಸೂಪರಾಗಿ ಕಾಣ್ತೈತಿ. ಈ ವೆದರ್ ಒಳಗೆ ಗಾಡಿ ತಂದು ಹೋಗೋ ಮಜಾನ ಬೇರೆ. ವಾಹ್, ಏನು ಮಸ್ತ್ ಕಾಣತ್ ನೋಡ್ರಿ ತೊಗರಿ. ನೋಡ್ರಿ ಟ್ರಿಪ್ಪಲ್ ರೈಡ್ ಯಾವ ಥರ ಹೊಂಟಾರ. 3 ಮಂದಿ ಹೊಂಟಾರ. ಹೋಗ್ಬಿಡ್ರಿ ಅವ್ರ ಗಾಡಿ, ಅವ್ರ ವಿಷಯ, ಅವ್ರಿಗೆ ನಾವು ಯಾಕೆ ತೊಂದರೆ ಮಾಡೋಣ. ಆಲ್ಮೋಸ್ಟ್ ಒಂದು 80 ಸ್ಪೀಡ್ ಒಳಗೆ ಇರ್ಬೋದು ಅವರು. ಕಾಣಿಸ್ತಿರ್ಬೋದು ನೀವು ಯಾವ ಥರ ಹೊಂಟಾರ ಅವ್ರು. ಆದ್ರೆ ಎಲ್ಲರನ್ನೂ ಹಿಂದೆ ಹಾಕಿ ಮುಂದೆ ಪೊಲೀಸರು ನಿಂತಿರ್ತಾರೋ, ಸಿಕ್ಕರೆ ಸಿಗ್ಬೋದು ಅವ್ರ ಕೈಯಾಗ. ಅವ್ರ ಸ್ವಲ್ಪ ಹೊಟ್ಟೆಗಟ್ಟೆ ಏನ್ರಿ ನಾಷ್ಟ ಮಾಡೋಣ. ಇಲ್ಲಿ ಮುಂದೆ ಸ್ವಲ್ಪ ಶಿವಾನಂದ ಪಾಟೀಲ್ ಪೆಟ್ರೋಲ್ ಪಂಪ್ ಅಂತ ನಾಷ್ಟದ ಗಾಡಿ ನಿಂತಿರ್ತೈತಿ. ನಾಷ್ಟ ಮಾಡೋಣ ಸ್ವಲ್ಪ. ಬರ್ರಿ ಮುಂದೆ ಹೋಗೋಣ. ನಾಷ್ಟ ಗಾಡಿ ಒಳಗೆ ನಾಷ್ಟ ತಯಾರಾಗೈತಿ ಅನ್ಸೈತಿ. ಬರ್ರಿ ನಾಷ್ಟ ಮಾಡೋಣ. A few moments later. ಇಲ್ಲಿವರೆಗೂ ಎಲ್ಲ ಕೆಲಸ ಮಾಡಿಸ್ಕೊಂಡು ಗಾಡಿ ತೊಳೆದ ಸ್ಟಿಕರಿಂಗ್ ಮಾಡ್ಕೊಂಬಂದೀವಿ. ಭಯ್ಯ ಅವ್ರ ಸೈಡ್ ನಂಬರ ಬ್ಯಾಕ್ ಪ್ಲೇಟ್ ಬರೀ ಆತರ. ಎಷ್ಟು ವರ್ಷ ಆಯ್ತು ಭಯ್ಯ ಬರೀ ಆಯ್ತು? ಸಾಲಿನೇ ಇದಾಗೈತಿ, ಜೋರ್ ಐತಿ. ಡಬಲ್ 473 ಸ್ಟಾಪ್ ಸಿಗ್ನಲ್ ಬೋರ್ಡ್ ಹಾಕ್ಯಾರ. ಏನಾತ್ರಿ? ಹಾಂ, ನಾವು ಬರಿತಾನೆ ಇದ್ದೇನೆ ರೀ. ಹಾಂ ಹಾಂ. ಮತ್ತೊಂದು ಸ್ವಲ್ಪ ಕಳೆ ಎದ್ದು ಕಾಣತೈತಿ. ಸೈಡ್ ಸ್ಟಿಕರ ನಂಬರ್ ಪ್ಲೇಟ್ ಹಾಕಿಂದ ನೋಡೋಣ ಒಳಗೆ ಆಫೀಸರ್ಗಳು ಏನಂತಾರೆ.